ಮುಂದಿನ ಸುದ್ದಿ ಹೋಗೋಣ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಕಸದ ಸಮಸ್ಯೆ. 2 ದಿನದಿಂದ ಕಸವನ್ನೇ ಎತ್ತಿಲ್ಲ ಸಿಬ್ಬಂದಿ. ಡಂಪಿಂಗ್ ಯಾರ್ಡ್ ಗಲಾಟೆಗೆ ಬೆಂಗಳೂರು ಗಬ್ಬುನಾಥ. ಬೆಂಗಳೂರು ಕಸದ ಕೊಂಪೆ. ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಆದ್ರೆ ಕಳೆದ 2-3 ದಿನಗಳಿಂದ ಗಾರ್ಬೇಜ್ ಬೆಂಗಳೂರು ಆಗ್ಬಿಟ್ಟಿದೆ. ರಾಜಧಾನಿ ಬೆಂಗಳೂರಲ್ಲಿ ಎಲ್ಲೆಲ್ಲೂ ಕಸದ ರಾಶಿ ಕಾಣಿಸ್ತಾ ಇದೆ. ಕಸದ ಲಾರಿಗಳಿಗೆ ಕಣ್ಣೂರಿನಲ್ಲಿ ದಿಗ್ಬಂಧನ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗಬೇಕಾಗಿದ್ದಂತ ಕಸ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಉಲ್ಬಣಿಸಿರುವಂತದ್ದು ಕಸದ ಸಮಸ್ಯೆ. 2 ದಿನದಿಂದಲೂ ಕೂಡ ಈ ಕಸದ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ನಿಂತಿರುವಂತದ್ದು ಕಸ ವಿಲೇವಾರಿ ವಾಹನಗಳು. ಕಳೆದ 2 ದಿನಗಳಿಂದ ಕಸವನ್ನ ತೆಗೆದೇ ಇಲ್ಲ ಮನೆಗಳ ಮುಂದೆ. ಯಾಕೆಂದ್ರೆ ಅದು ಮೂನೇ ಆಗ್ತಾ ಇಲ್ವಲ್ಲ. ಅಲ್ಲಿರುವಂತ ಲಾರಿಗಳೆಲ್ಲ ಹಂಗೆ ನಿಂತ್ಕೊಂಡಿದ್ದಾವೆ. ಸೊ ಆಟೋದಲ್ಲಿರುವಂತ ಕಸನು ಕೂಡ ಹಾಗೆ ಇದೆ. ಸೊ ಹೀಗಾಗಿ ಯಾರು ಕೂಡ ಬೀದಿಯಲ್ಲಿ ಇರುವಂತ ಕಸವನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. ಮನೆಯ ಕಸವನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. ಮನೆಗಳ ಮುಂದೆ ಈಗ ಕಸದ ರಾಶಿ ಇದೆ. ಕಣ್ಣೂರು ಬಳಿ ಕಸ ಡಂಪಿಂಗಿಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಕಸದ ಜೊತೆ ಹೆಣ ತಂದು ಹಾಕಿದ್ದಾರೆಂಬ ಆರೋಪವನ್ನು ಮಾಡಲಾಗಿದೆ. ಕಸದಿಂದ ಕೆರೆ ಬೋರ್ವೆಲ್ಗಳ ನೀರು ಕಲುಷಿತ ಆಗ್ತಾ ಇದೆ. ಗ್ರಾಮದ ಜನರಿಗೆ ಅನೇಕ ರೀತಿಯ ಚರ್ಮ ರೋಗ ಬರ್ತಾ ಇದೆ ಅನ್ನುವಂಥ ಆರೋಪ ಮಾಡಲಾಗ್ತದೆ. ಸರ್ಕಾರಕ್ಕೆ ಪತ್ರ ಬರೆದರೂ ಕೂಡ ಡೋಂಟ್ ಕೇರ್. ಕಸದ ಲಾರಿಗಳಿಗೆ ಕಣ್ಣೂರಿನಲ್ಲಿ ದಿಗ್ಬಂಧನವನ್ನ ಹಾಕಲಾಗಿದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಉಲ್ಬಣಿಸಿದೆ. ಹೋದ ವಾರದಲ್ಲಿ ಸ್ಟ್ರೈಕು ಸಂಬಳ ಕೊಟ್ಟಿಲ್ಲ ಸರಿಯಾಗಿ ಅಂದ್ಬಿಟ್ಟು ಗಾಡಿಗಳೇ ಬಂದಿಲ್ಲ. ಈ ವಾರದಲ್ಲಿ ಆಗ್ಲೇ ನಿನ್ನೇನು ಬಂದಿಲ್ಲ, ಇವತ್ತು ಬಂದಿಲ್ಲ. ಇನ್ನ ನಾಯಿಗಳು ಇವರೆಲ್ಲ ಇಟ್ಬಿಡ್ತಾರೆ. ಎಲ್ಲ ಬಂದವರು ಎಲ್ಲ ಆಚೆಗೆ ನೋಡಿ ನಾವು ಒಳಗಡೆನೆ ಇಟ್ಟಿದ್ದೀವಿ, ಇನ್ನ ಆಚೆ ಇಕ್ಕಿಲ್ಲ. ಅದೇನಾಗುತ್ತೆ, ನಾಯಿಗಳು ಓಡಾಡುತ್ತಲ್ಲ ಎಲ್ಲ ಎಲ್ದಿ ರೋಡ್ ಎಲ್ಲ ಅಂಡು ಎಲ್ಲ ಗಲೀಜು ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಲಾಸ್ಟ್ 6 months ಇಂದ ಇದೇ ತರ ಆಗ್ತಾ ಇದೆ. ಅದಕ್ಕೆ ಮುಂಚೆ ಕರೆಕ್ಟ್ ಆಗಿತ್ತು. 6 months ಇಂದ ಅವಾಗ ಸ್ಟ್ರೈಕ್. ಅವ್ರು ಸಂಬಳ ಕೊಡಲ್ಲ ಅಂತ ಅವ್ರು ಬರೋದಿಲ್ಲ. ರೋಡ್ ಕಸ ಗುಡಿಸೋರು ಬರಲ್ಲ ಒಂದೊಂದ್ಸತಿ. ಈಗ ನಿನ್ನೆ ಮೊನ್ನೆ ಇವತ್ತು 3 ದಿವಸದಿಂದ ಬಂದಿಲ್ಲ. ಹೋದ ವಾರದಲ್ಲಿ ಸೇಮ್, 1 ವಾರದ ಹಿಂದೆ ಸೇಮ್ ಅದೇ ತರನೇ ಆಗಿತ್ತು. ನೋಡಿ ಅಲ್ಲಿ ಕಸದ ರಾಶಿ ಎಲ್ಲ ಹಾಕಿದ್ದಾರೆ ನೋಡಿ, ಎಲ್ಲ ಸುತ್ತ ಹಂಗಾಗ್ಬಿಡುತ್ತೆ. ಇನ್ನು ಕಸದ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಈಗಾಗಲೇ ಕಣ್ಣೂರಿನ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಗಳೂರಿನಿಂದ ಬರುವಂತಹ ಕಸವನ್ನ ವಿಲೇವಾರಿ ಮಾಡಬಾರದು ಅಂತ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಿರುವಂತದ್ದು. ಇದರ ಎಫೆಕ್ಟ್ ಸಿಲಿಕಾನ್ ಸಿಟಿಯಲ್ಲಿ ತಟ್ಟಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಸದ್ಯಕ್ಕೆ ನಾನೀಗ ಬಸವೇಶ್ವರ ನಗರದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ದಿನನಿತ್ಯ ಏನು ಒಂದು ಆಟೋಗಳಲ್ಲಿ ಬಂದು ಆ ಕಸವನ್ನ ಸಂಗ್ರಹ ಮಾಡಿಕೊಂಡು ಮನೆ ಮುಂದೆ ಹೋಗ್ತಾರೆ. ಜೊತೆಗೆ ಮನೆ ಹೊರಗಡೆ ಇಟ್ಟಿರುವ ಕಸವನ್ನು ಕೂಡ ತೆಗೆದುಕೊಂಡು ಹೋಗ್ತಿದ್ರು. ಆದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಎದುರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮನೆಗಳ ಮುಂದೆ ಇಟ್ಟಿರುವಂತಹ ಒಂದು ಕಸದ ಕವರ್ಗಳಿರಬಹುದು, ಹಾಗೇನೆ ಒಂದು ಡಸ್ಟ್ ಬಿನ್ ಇರಬಹುದು, ಎಲ್ಲವೂ ಕೂಡ ಹಾಗೇನೆ ಇದೆ. ನೀವು ನೋಡ್ತಿರ್ಬಹುದು, ಸಾಲು ಮನೆಗಳಿದಾವೆ ಈ ರೋಡ್ನಲ್ಲಿ. ಎಲ್ಲಾ ಮನೆಗಳ ಮುಂದೆನೂ ಕೂಡ ಇದೇ ರೀತಿಯಾದಂತಹ ಒಂದು ದೃಶ್ಯಗಳು ಕಂಡು ಬರ್ತಿರುವಂತದ್ದು. ಸೊ ಎಷ್ಟು ದಿನ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಇಲ್ಲಿ ನನ್ನ ಸ್ಥಳೀಯರು ಹೇಳಿರುವಂತ ಪ್ರಕಾರ 2 ದಿನದಿಂದಲೂ ಕೂಡ ಒಂದು ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿಲ್ಲ ಅಂತ. ಸೊ ಹೀಗಾಗಿಯೇ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ, ಕಸವನ್ನ ವಿಲೇವಾರಿ ಮಾಡುವಂತಹ ಸಮಸ್ಯೆ ನಿಜಕ್ಕೂ ಕೂಡ ಕಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ, ಈಗಾಗಲೇ ಅಲ್ಲಿ ಒಂದು ಸುಮಾರು 600ಕ್ಕೂ ಹೆಚ್ಚು ಲಾರಿಗಳನ್ನ ನೀವು ಕಸವನ್ನ ಹಾಕಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸ್ಟಾಪ್ ಮಾಡಿಸ್ಕೊಂಡು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಕಲೆಕ್ಟ್ ಮಾಡುವಂತಹ ಕಸವನ್ನ ಲಾರಿಗಳಿಗೆ ಹಾಕಿ ಅದನ್ನ ಡಂಪಿಂಗ್ ಯಾರ್ಡ್ಗೆ ಕಳಿಸ್ತಿದ್ರು. ಆದ್ರೆ ಈಗ ಲಾರಿಗಳೇ ಇಲ್ಲ ಅಂತ ಹೇಳಿದ್ರೆ ಕಸವನ್ನ ಯಾವ್ದ್ರಲ್ಲಿ ತೆಗೆದುಕೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಮನೆಗೆ ಒಂದು ಆಟೋಗಳು ಬಂದು ಈ ಕಸವನ್ನ ಒಂದು ಕಲೆಕ್ಟ್ ಮಾಡುತ್ತವೆ. ಆದ್ರೆ ಆಟೋಗಳಲ್ಲೇನೆ ಇನ್ನು ಕಸಗಳು ಕೂಡ ತುಂಬಿರುವಂತದ್ದು. ಹೀಗಾಗಿಯೇ ಈ ಒಂದು ಏರಿಯಾ ಸೇರಿದಂತೆ ನಗರದ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಒಂದು ದೃಶ್ಯಗಳು ಕಂಡು ಬರ್ತಿರುವಂತದ್ದು. ಸದ್ಯಕ್ಕೆ ನೋಡೋದಾದ್ರೆ ಗ್ರಾಮಸ್ಥರು ಕಸವನ್ನ ಹಾಕ್ಸ್ಕೊಳ್ಳೋದಕ್ಕೆ ಅನುಮತಿಯನ್ನ ಕೊಡ್ತಿಲ್ಲ. ಸೊ ಇದರ ಎಫೆಕ್ಟ್ ನೇರವಾಗಿ ಸಿಲಿಕಾನ್ ಸಿಟಿಯ ಜನರ ಮೇಲೆ ಆಗ್ತಿರುವಂತದ್ದು. ಯಾಕೆಂತ ಹೇಳಿದ್ರೆ, ಮನೆಯಲ್ಲಿರುವಂತಹ ಕಸವನ್ನ ಹೊರಗಡೆ ತಂದಿಡ್ತಾರೆ, ಆದ್ರೆ ಹೊರಗಡೆನೂ ಕೂಡ ಯಾರು ತೆಗೆದುಕೊಂಡು ಹೋಗ್ತಿಲ್ಲ. ಸೊ ಹೀಗಾಗಿಯೇ ಈ ರೀತಿಯಾದಂತಹ ಒಂದು ದೃಶ್ಯಗಳು ಕಂಡು ಬಂದು ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಈ ಒಂದು ಕಸ ಸಮಸ್ಯೆಗೆ ಮುಕ್ತಿಯನ್ನ ಕೊಡ್ತಾರ ಅನ್ನುವಂಥದ್ದು ನಿಜಕ್ಕೂ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.